ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂತಹ ಶಾಮನೂರು ಶಿವಶಂಕರಪ್ಪನವರು 2 ಬಿಜೆಪಿ ಮತ್ತೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರುಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಪ್ರಮುಖವಾಗಿ ರಾಜ್ಯಸಭೆಯಲ್ಲಿ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು, ಲೋಕಸಭೆಯಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದರ ಜೊತೆಗೆ ಕಾಂಗ್ರೆಸ್ನಲ್ಲಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಲಿಂಗಾಯತ ನಾಯಕತ್ವವನ್ನ ಕಡೆಗಣಿಸಲಾಗ್ತಾ ಇದೆ, ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಅನ್ನುವಂಥದ್ದನ್ನ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಲಿಂಗಾಯತ್ ನಾಯಕರಿಗೆ ಪ್ರತ್ಯೇಕ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ ಅನ್ನುವಂಥದ್ದು ನಡ್ಡಾ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಲಿಂಗಾಯತ್ ನಾಯಕತ್ವವನ್ನ ಕಡೆಗಣನೆ ಮಾಡಿದಾರಾ? ನೋಡಿ, ಆತರ ಯಾವುದೇ ಒಂದು ಸಮುದಾಯವನ್ನ ಕಡೆಗಣಿಸುವಂತ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಇವತ್ತು 2023 ಚುನಾವಣೆ ಏನು, ಇವತ್ತು ರಾಜ್ಯದ ಜನತೆ ಕಾಂಗ್ರೆಸ್ ಪರವಾಗಿ ಇವತ್ತು ಅಧಿಕಾರವನ್ನು ಕೊಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ಲಿಂಗಾಯತರು ವೀರಶೈವರು ಇವತ್ತು ವಹಿಸಿದಾರೆ ಅನ್ನೋದಕ್ಕೆ ನಾವೆಲ್ಲ ಗೆದ್ದು ಬಂದಿದ್ದೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ನಮ್ಮೆಲ್ಲ ಲಿಂಗಾಯತ ಕ್ಷೇತ್ರಗಳು ಇವತ್ತು ಶಾಮನೂರು ಸಾಹೇಬರು ಕೂಡ ಹಿರಿಯರು. ಇವತ್ತು ಲೋಕಸಭಾ ಬರುವಂತ ಈ ಒಂದು ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಅವಕಾಶಗಳನ್ನ ಇವತ್ತು ಮುಂದಿನ ದಿನಗಳಲ್ಲಿ ಕೊಡಬೇಕು ಅನ್ನೋದು ಅವ್ರ ವಾದ. ಮತ್ತು ಏನು ಇವತ್ತು ಕೇಂದ್ರ ಮಟ್ಟದಲ್ಲಿ ಕೂಡ ಇವತ್ತು ನಾಯಕತ್ವವನ್ನು ಗುರುತಿಸಿಕೊಳ್ಳುವಂತದ್ದಕ್ಕೆ ಬೆಳೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಹೇಳಿದ್ದಾರೆ. ಆದ್ರೆ ಯಾರು ಕೂಡ ಕಡೆಗಣಿಸಿ ಅನ್ನೋ ಮಾತು ಅನ್ನೋದು ಯಾರ ಬಾಯಲ್ಲೂ ಇಲ್ಲ, ಯಾರ ಮನಸ್ಸಲ್ಲಿಯೂ ಕೂಡ ಇಲ್ಲ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಇಷ್ಟ ದಿನ ಕಡೆಗಣಿಸಿದ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಮೂಲೆ ಗುಂಪೆ ಆಗಿದೆ ಅನ್ನೋ ಅರ್ಥದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ ಅವರು. ಇಲ್ಲ, ಆತರ ಇಲ್ಲ. ನೋಡಿ, ಕೇವಲ ಒಂದು ಸಮುದಾಯವನ್ನು ಪ್ರತಿನಿಧಿಸಿ ಯಾರು ಕೂಡ ಏನು ಸಾಧಿಸೋಕೆ ಆಗೋದಿಲ್ಲ. ಯಾಕಂದ್ರೆ ಹಲವಾರು ಸಮಾಜ, ನಾವು ಭಾರತ ದೇಶ, ನಮ್ಮ ದೇಶ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತವ್ರು. ಯಾಕಂದ್ರೆ ಜಾತ್ಯತೀತ ತತ್ವದ ಮೇಲೆ ಇವತ್ತು ನಾವು ನಡೆಯುವಂತವ್ರು. ಪ್ರಜಾಪ್ರಭುತ್ವದಲ್ಲಿ ಇವತ್ತು ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ತತ್ವದಿಂದ ಎಲ್ಲ ಸರ್ವ ಜನಾಂಗವನ್ನ ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಇವತ್ತು ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕಾಗಿದೆ. ಕೇವಲ ಒಂದು ಸಮುದಾಯವನ್ನ ಇವತ್ತು ಏನು ಪ್ರತಿನಿಧಿಸಿ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಏನ್ ಮಾಡಿತು? ಏನು ಇವತ್ತು ಯಡಿಯೂರಪ್ಪನವ್ರನ್ನ ಲಿಂಗಾಯತರ ಲೀಡರ್ ಅಂತ ಹೇಳ್ಬಿಟ್ಟು ಹಲವಾರು ಸಾರಿ ಅವರಿಗೆ ಅವಕಾಶಗಳನ್ನು ಕೊಟ್ರೆ ಏನು ಒಂದ್ ಸಾರಿ ಆದ್ರೂ ಭಾರತೀಯ ಜನತಾ ಪಕ್ಷ ಫಸ್ಟ್ ಬಹುಮತ ಬಂತ? ಇವತ್ತೇನು ವಿಜೇಂದ್ರ ಕೊಟ್ಟ ತಕ್ಷಣ ಏನು ಒಂದ್ ಸೈಡ್ ಆಗ್ಬಿಡುತ್ತಾ ರಾಜ್ಯ? ಅದೆಲ್ಲ ಸುಮ್ನೆ ಅವ್ರ ಕಾಲ್ಪನಿಕ, ಅದು ಅವ್ರಿಗೆ ಕಾಲ್ಪನಿಕ. ಆದ್ರೆ ನಾಯಕತ್ವದ ಗುರ್ತಿಸುವಂತದ್ರಲ್ಲಿ ಇವತ್ತು ಶಾಮನೂರು ಸಾಹೇಬ್ರು ಏನ್ ಹೇಳಿದ್ದಾರೆ, ನಾಯಕತ್ವವನ್ನು ಗುರುತಿಸಬೇಕು, ಕೇಂದ್ರ ಮಟ್ಟದಲ್ಲಿ ಕೂಡ ನಮ್ಮ ಸಮುದಾಯದ ನಾಯಕತ್ವ ಮಟ್ಟ ಗುರುತಿಸಬೇಕು ಅನ್ನೋದು ಹೇಳಿದ್ರೆ ಅದಕ್ಕೆ ನಾನು ಸ್ಪಂದಿಸ್ತೇನೆ ಖಂಡಿತವಾಗಿ. ಆದ್ರೆ ಕಡೆಗಣಿಸುವಂತ ಕೆಲಸ ಎಲ್ಲಿ ಆಗಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದಿಷ್ಟು ಶಾಸಕ ವಿಜಯಾನಂದ ಕಾಶಪ್ಪನವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.